ಸೋಮವಾರಪೇಟೆಯ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವ್ಯವಸ್ಥೆ ಹದಗೆಟ್ಟಿದ್ದು, ಸೂಕ್ತ ತನಿಖೆ ನಡೆಸಿ ಸಹಾಯಕ ಆಡಳಿತಾಧಿಕಾರಿಯನ್ನು ಕೂಡಲೇ ವರ್ಗಾವಣೆ ಮಾಡಬೇಕು. ತಪ್ಪಿದ್ದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸೋಮವಾರಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಎಚ್ಚರಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕೊತ್ನಳ್ಳಿ, ಸರ್ಕಾರಿ ಆಸ್ಪತ್ರೆಯ ಉಸ್ತುವಾರಿಯನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು, ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ಹಾಗೂ ಆಡಳಿತ ವೈದ್ಯಾಧಿಕಾರಿ ವಹಿಸಿಕೊಂಡಿದ್ದಾರೆ. ಆದರೆ ಇವರಲ್ಲಿ ಹೊಂದಾಣಿಕೆ ಇಲ್ಲದೆ ರೋಗಿಗಳು ಚಿಕಿತ್ಸೆಯಿಂದ ವಂಚಿತರಾಗ್ತಿದ್ದಾರೆ ಎಂದು ಆರೋಪಿಸಿದರು. ಆಸ್ಪತ್ರೆಗೆ ಅಗತ್ಯವಾದ ಸೌಲಭ್ಯಗಳು ಹಾಗೂ ಅನುದಾನವನ್ನು ಸರ್ಕಾರ ಸಕಾಲಕ್ಕೆ ಪೂರೈಸುತ್ತಿದೆ. ಆದರೆ ಅಧಿಕಾರಿಗಳ ಜಗಳ ಗಲಾಟೆಯಿಂದ ಅನುದಾನ ಸದುಪಯೋಗವಾಗ್ತಿಲ್ಲ ಎಂದರು. ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿಯಿಂದ ಸಿಬ್ಬಂದಿಗಳಿಗೆ ನಿಂದನೆ, ಮಾನಸಿಕ ಹಿಂಸೆಯಾಗ್ತಿರುವ ಬಗ್ಗೆ ಆಸ್ಪತ್ರೆಯ ಕ್ಲಿನಿಕಲ್, ನಾನ್ ಕ್ಲಿನಿಕಲ್ ಹಾಗೂ ಡಿ ಗ್ರೂಪ್ ನೌಕರರು ಸೇರಿದಂತೆ 45 ಮಂದಿ ಡಿಎಚ್ಒಗೆ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮುಂದಿನ 1 ವಾರದೊಳಗೆ ತನಿಖೆ ಕೈಗೊಂಡು ಬೇರೆಡೆ ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿದರು. ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಲ್ಲ, ಆಡಳಿತ ವ್ಯವಸ್ಥೆಯೂ ಸರಿಯಿಲ್ಲ. ಆರೋಗ್ಯ ಸಚಿವರು ಸೋಮವಾರಪೇಟೆ ತಾಲೂಕಿಗೆ ಸೇರಿದವರಾಗಿದ್ದರೂ ಇಲ್ಲಿನ ಆಸ್ಪತ್ರೆಯ ಸಮಸ್ಯೆಯನ್ನು ಬಗೆಹರಿಸದಿರೋದು ನೋವಿನ ಸಂಗತಿ. ಒಟ್ಟಾರೆ ಸರ್ಕಾರಿ ಆಸ್ಪತ್ರೆಯೇ ಐಸಿಯುನಲ್ಲಿದೆ ಎಂದಿರುವ ಅರುಣ್ ಕೊತ್ನಳ್ಳಿ, ಶಾಸಕರು ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಹಾಗಾಗಿ ಇದ್ರ ಬಗ್ಗೆ ಗಮನ ಹರಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಸ್ಕ್ಯಾನಿಂಗ್ ಸೆಂಟರ್ಗೆ ಬಂದರೆ ನಮ್ಮಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇದೆ. ಅದರಲ್ಲಿ ವ್ಯವಸ್ಥೆ ಏನಂತ ಹೇಳಿದರೆ, ಸ್ಕ್ಯಾನಿಂಗ್ ಮಾಡೋದಕ್ಕೆ ರೇಡಿಯಾಲಜಿಸ್ಟ್ ಬೇಕಾಗುತ್ತೆ. ಪರ್ಮನೆಂಟ್ ಡಾಕ್ಟರ್ ನಮ್ಮಲ್ಲಿ ಇಲ್ಲ. ಆದರೆ ಶಿವಪ್ರಸಾದ್ ಅಂತ ಹೇಳುವಂಥ ಗೈನಕಾಲಜಿಸ್ಟ್ ಇದ್ದಾರೆ, ಅವರಿಗೆ ಟ್ರೈನಿಂಗ್ ಆಗಿದೆ. ಎಮರ್ಜೆನ್ಸಿ ಬೇಕಾದಂಥ ಕೆಲವು ಸ್ಕ್ಯಾನಿಂಗ್ಗಳಾದರೂ ಮಾಡ್ಬೋದು, ಅಂಥದ್ದು ಯಾವುದೂ ಮಾಡ್ತಾ ಇಲ್ಲ. ಕೆಲವು ಸರ್ಕಾರದ ಆದೇಶದ ಮೇರೆಗೆ ಇರುವಂಥ 3 ಸ್ಕ್ಯಾನಿಂಗ್ ಮಿಷಿನ್ಗಳಲ್ಲಿ 2ಕ್ಕೆ ಬೀಗ ಹಾಕಿ ಸೀಲ್ ಮಾಡಿ ಇಟ್ಟಿರುವಂಥ, ಆ ರೂಮ್ಗೆ ಸೀಲ್ ಮಾಡಿ ಇಟ್ಟಿರುವಂಥ ಪರಿಸ್ಥಿತಿ ಇದೆ. ಇದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು ಅಂತ ಹೇಳಿ, ಅಡ್ವಾನ್ಸ್ ಟೆಕ್ನಾಲಜಿ ಇರುವಂಥ ಮಿಷಿನರಿಗಳೇ ಇದೆ ನಮ್ಮಲ್ಲಿ. ಆದರೆ ಯಾವುದೇ ಕೆಲಸಗಳನ್ನು ಸ್ಕ್ಯಾನಿಂಗ್ ಮಾಡುವಂಥದ್ದನ್ನು ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು. ಹಾಸ್ಪಿಟಲ್ನಲ್ಲಿ 2 ಜನ ಉಸ್ತುವಾರಿಗಳನ್ನು ನೇಮಕ ಮಾಡಿ ಇಲ್ಲಿ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದಕ್ಕೆ ಸರ್ಕಾರ ಮಟ್ಟದಲ್ಲಿ ನೇಮಕ ಆಗಿರುತ್ತೆ. ಅದು ಒಂದು ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋದಕ್ಕೆ AAO ಅಂತ ಹೇಳುವಂಥ ಮೀನಾಕ್ಷಿ ಅಂತ ಹೇಳುವಂಥ ಒಬ್ಬರು ಮೇಡಮ್ ಇದ್ದಾರೆ. ಇನ್ನೊಂದು AMO ಅಂತ ಹೇಳುವಂಥದ್ದು ಮೆಡಿಕಲ್ ರಿಲೇಟೆಡ್ ನೋಡ್ಕೊಳ್ಳೋದಕ್ಕೆ ಜಮೀರ್ ಅಹಮದ್ ಅಂತ ಹೇಳುವಂಥ ಒಬ್ಬರು ಡಾಕ್ಟರ್ನ ನೇಮಕ ಮಾಡಿ ಹಾಸ್ಪಿಟಲ್ನ ಎಲ್ಲ ಮೇಲ್ವಿಚಾರಣೆಯನ್ನು ನೋಡ್ಕೊಳ್ಳೋದಕ್ಕೆ ಬಿಟ್ಟಿರ್ತಾರೆ. ಆದರೆ ಪತ್ರಿಕೆಯಲ್ಲಿ ನಾವು ಹಿಂದಿನ ಪತ್ರಿಕೆಗಳನ್ನು ನೋಡಿದ್ದೀವಿ. ಅದರಲ್ಲಿ ಹೊಂದಾಣಿಕೆ ಇಲ್ಲದೆ ಹಾಸ್ಪಿಟಲ್ಲು ICUಲಿರೋ ಥರ ಇದೆ ಅಂತ ಹೇಳಿ ಬರೆದರೂ ಕೂಡ ಇಲ್ಲಿ ತನಕ ಸರಿಯಾಗದೇ ಇರುವಂಥದ್ದು, ಹೊಂದಾಣಿಕೆ ಇಲ್ಲದೆ ಕೆಲಸ ಮಾಡ್ತಾ ಇರುವಂಥದ್ದು ನಮಗೆ ನಾವು ಸ್ವತಃ ಭೇಟಿ ಮಾಡಿದಾಗ ಕಂಡು ಬಂದಿದ್ದರಿಂದ ನಾವಿವತ್ತು ಪತ್ರಿಕಾಗೋಷ್ಠಿನ ಮಾಡಬೇಕಾಗಿದೆ. ಬೇಗ ನಮ್ಮ ಮೀನಾಕ್ಷಿ ಮೇಡಮ್ ಅವರು ಅಡ್ಮಿನಿಸ್ಟ್ರೇಷನಲ್ಲಿ ಕೂತ್ಕೊಂಡಿರೋರು ಹೇಳ್ಕೊಂಡು ತಿರುಗ್ತಾರೆ, ನನ್ನ ಫ್ಯಾಮಿಲಿಯಲ್ಲಿ MP ಗಳಿದ್ದಾರೆ, MLAಗಳಿದ್ದಾರೆ, ನಾನು ಕೆಲಸ ಮಾಡೋ ಹಾಗೆ ಮಾಡೋದು ಅಂತ ಹೇಳುವಂಥದ್ದನ್ನ ದರ್ಪ ತೋರಿಸ್ತಾರೆ ಅಂತ ಹೇಳುವಂಥ ವಿಷಯ ತಿಳಿದು ಬಂದಿದೆ. ನಾವು ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾಗಿರುವಂಥ HC ಮಹದೇವಪ್ಪನವರ ಹೆಸರನ್ನ ನಮ್ಮ ಸೋಮವಾರಪೇಟೆಯಲ್ಲಿ ಪ್ರಸ್ತಾಪ ಮಾಡಿ, ನನ್ನ ಫ್ಯಾಮಿಲಿಯವರು, ಅವ್ರ ಮಗ ಸುನೀಲ್ ಬೋಸ್ ಅವರು ನನ್ನ ಮನೆಯಲ್ಲೇ ಇದ್ದಾರೆ ಅಂತ ಹೇಳುವಂಥದ್ದನ್ನು ಹೇಳಿ ಎಲ್ಲರಿಗೂ ದರ್ಪ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ತಿಳ್ಕೊಂಡಿದ್ದೀವಿ. ದಯವಿಟ್ಟು ನಮ್ಮ ಮೈಸೂರಿನ ಭಾಗದಲ್ಲಿರುವಂಥ ಶಾಸಕರಾಗಿ ಕರ್ನಾಟಕ ಸರ್ಕಾರದ ಒಂದು ಮಿನಿಸ್ಟರ್ ಆಗಿ ಇರುವಂಥವರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಉಪಾಧ್ಯಕ್ಷ KN ದೀಪಕ್, ಖಜಾಂಚಿ ತ್ರಿಶೂಲ್ ಕಾರ್ಯಪ್ಪ, ಸಲಹೆಗಾರರಾದ GM ಹೂವಯ್ಯ, ದೊಡ್ಡಮಲ್ತೆ ಉದಯ್ ಹಾಜರಿದ್ದರು.